KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಾಯಚೂರು ಉತ್ಸವದ ವಿವಿಧ ಸಮಿತಿಗಳ ಸದಸ್ಯರ ಅಭಿಮತ. ರಾಯಚೂರು ಉತ್ಸವದ ಕಾರ್ಯಕ್ಕೆ ನಾವು ಕೈ ಜೋಡಿಸುತ್ತೇವೆ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಅಧಿಕಾರಿಗಳ ಗೈರು. ಅಮಾನತಿಗೆ ಆಗ್ರಹಿಸಿ ಜನವರಿ 31ರಂದು ಬೈಕ್ ರ್ಯಾಲಿ, ನಾರಾಯಣಸ್ವಾಮಿ. ಜಿಲ್ಲಾ ಉತ್ಸವ ಯಶಸ್ವಿಗೆ ಗ್ರಾಮೀಣ ಜನರ ಕರೆತರಲು ವ್ಯಾಪಕ ಪ್ರಚಾರ ಕೈಗೊಳ್ಳಿ, ಈಶ್ವರ ಕಾಂದು. ಎಡೆಗೆರೆ ಉತ್ಸವವನ್ನು ಸ್ವಚ್ಛ ಉತ್ಸವವನ್ನಾಗಿ ಮಾಡಲು ಶ್ರಮಿಸಿ, ಜುಬಿನ್ ಮಹೋಪಾತ್ರ. ಕ್ರಾಂತಿವೀರ ಬೆಳವಡಿ ಯಲ್ಲಣ್ಣ 226ನೇ ಜಯಂತಿ ಆಚರಣೆ, ಮಾಣಿಕ್ಯ ಪ್ರಭು ದೇವಸ್ಥಾನದಲ್ಲಿ ಸೇವಾ ಕಾರ್ಯಕ್ರಮ. ಉದ್ಯೋಗ ಖಾತ್ರಿ ಕಾಮಗಾರಿ ವೇಗ ಹೆಚ್ಚಿಸಲು ಕಟ್ಟುನಿಟ್ಟಿನ ಸೂಚನೆ, ಕುಡಿಯುವ ನೀರಿನ ಸಮಸ್ಯೆಗೆ ಈಗಿನಿಂದಲೇ ಗಮನ ನೀಡಿ, ಈಶ್ವರ ಕಾಂದು. ಕೇಂದ್ರದ 4 ಲೇಬರ್ ಕೋಡ್ಗಳು ಕಾರ್ಮಿಕರಿಗೆ ಮಾರಕ, ಫೆಬ್ರವರಿ 12ರಂದು ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ, ವೇಣುಗೋಪಾಲ. ರಾಯಚೂರು ಜಿಲ್ಲಾ ಉತ್ಸವದ ನೂತನ ವಿವಿಧ ಸಮಿತಿಗಳ ಅಧ್ಯಕ್ಷರು, ಸದಸ್ಯ ಕಾರ್ಯದರ್ಶಿಗಳು ಮತ್ತು ಸದಸ್ಯರ ಹಾಗೂ ಸಮನ್ವಯ ಅಧಿಕಾರಿಗಳ ಸಭೆಯು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರ ಅಧ್ಯಕ್ಷತೆಯಲ್ಲಿ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜನವರಿ 28ರಂದು ನಡೆಯಿತು. ಈ ಸಭೆಯಲ್ಲಿ ಭಾಗಿಯಾಗಿದ್ದ ಹಿರಿಯ ರೈತ ಮುಖಂಡರಾದ ಚಾಮರಸ ಪಾಟೀಲ್, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಕೆ ಶಾಂತಪ್ಪ, ಹೋರಾಟಗಾರರಾದ ಬಸವರಾಜ ಕಳಸ ಸೇರಿದಂತೆ ಇನ್ನಿತರರು ಮಾತನಾಡಿ, ರಾಯಚೂರು ಜಿಲ್ಲಾ ಉತ್ಸವದ ಮೊದಲನೇ ಸಾರ್ವಜನಿಕ ಸಭೆಯಲ್ಲಿ ಕೇಳಿಬಂದ ಬಲವಾದ ಅಭಿಪ್ರಾಯದಂತೆ ಜಿಲ್ಲಾಡಳಿತವು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಗಣ್ಯರು ಮತ್ತು ಇನ್ನಿತರ ಮಹನೀಯರ ಒಳಗೊಂಡು ಹೊಸ ಸಮಿತಿಗಳನ್ನು ರಚಿಸಿದ್ದು ಅತ್ಯಂತ ಸ್ವಾಗತಾರ್ಹ ಕ್ರಮವಾಗಿದೆ. ಈ ಸಮಿತಿಯ ಸದಸ್ಯರಾದ ನಾವು ಉತ್ಸವದ ಕಾರ್ಯದಲ್ಲಿ ಭಾಗಿಯಾಗುತ್ತೇವೆ. ಈ ಸಮಿತಿಗಳಲ್ಲಿನ ಅಧಿಕಾರಿಗಳು ನಮ್ಮೆಲ್ಲರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಸಭೆಯಲ್ಲಿ ಮೊದಲಿಗೆ ವಿವಿಧ ಸಮಿತಿಗಳಲ್ಲಿ ಸದಸ್ಯರು ಉತ್ಸವದ ಕುರಿತು ನಾನಾ ಸಲಹೆ ನೀಡಿದರು. ರಾಯಚೂರು ಉತ್ಸವದ ನಿಮಿತ್ತ ಜಿಲ್ಲಾಡಳಿತವು ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಉತ್ತಮ ಪ್ರಯತ್ನವಾಗಿದೆ. ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕು ಎಂದು ಕರ್ನಾಟಕ ಸಂಘದ ಕೆ ಶಾಂತಪ್ಪ ಅವರು ಸಲಹೆ ಮಾಡಿದರು. ಉತ್ಸವದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದು ರೈತ ಸಂಘದ ಮುಖಂಡರಾದ ಅನಿತಾ ಅವರು ಸಲಹೆ ಮಾಡಿದರು. ರಸ್ತೆಗಳಲ್ಲಿ ಅಳವಡಿಸಿದ ಅಲಂಕೃತ ಬಟ್ಟೆಯನ್ನು ಸರಿಪಡಿಸಬೇಕು ಎಂದು ಕನ್ನಡಪರ ಸಂಘಟನೆಯ ಅಶೋಕ್ ಜೈನ್ ಅವರು ತಿಳಿಸಿದರು. ಉತ್ಸವಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಸಹಕಾರ ಪಡೆದುಕೊಳ್ಳಲು ಹೊಸ ಸಮಿತಿಗಳನ್ನು ರಚಿಸಿದ್ದು ಅತ್ಯಂತ ಸ್ವಾಗತಾರ್ಹ ಕ್ರಮವಾಗಿದೆ. ಈ ಸಮಿತಿಗಳಲ್ಲಿನ ಅಧಿಕಾರಿಗಳು ನಮಗೆ ಸಂಪರ್ಕಿಸಿ ಆಯಾ ಸಮಿತಿಗಳ ಹಂತದಲ್ಲಿ ಮೇಲಿಂದ ಮೇಲೆ ಸಭೆಗಳು ನಡೆದು ಕೆಲಸ ಹಂಚಿಕೆ ಕಾರ್ಯವಾಗಬೇಕು ಎಂದು ಮಟಮಾರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಹುಸೇನ್ ಅವರು ಸಲಹೆ ಮಾಡಿದರು. ಉತ್ಸವದಲ್ಲಿ ಬಹಳಷ್ಟು ಜನರು ಸೇರಲಿದ್ದು ಸಾಮಾನ್ಯ ಜನರು ಸಹ ಖರೀದಿಸಿ ಊಟ ಮಾಡಲು ಅನುಕೂಲವಾಗುವಂತೆ ಕಡಿಮೆ ದರವನ್ನು ನಿಗದಿಪಡಿಸಬೇಕು ಎಂದು ಮುಖಂಡರಾದ ವಸಂತಕುಮಾರ್ ಅವರು ಸಭೆಗೆ ಸಲಹೆ ಮಾಡಿದರು.
ಜಿಲ್ಲೆಯ ಎಲ್ಲಾ ಪ್ರತಿನಿಧಿಗಳ ಬ್ಯಾನರ್ ಸಹ ಉತ್ಸವದಲ್ಲಿ ಅಳವಡಿಸಿ ಜನತೆಗೆ ಸ್ವಾಗತ ಕೋರಲು ಅನುವು ಮಾಡಿಕೊಡಬೇಕು ಎಂದು ರವಿ ಜಲ್ದಾರ್ ಅವರು ತಿಳಿಸಿದರು. ಉತ್ಸವದಲ್ಲಿ ಭಾಗಿಯಾಗುವ ಜನತೆಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾದಲ್ಲಿ ಕೂಡಲೇ ಚಿಕಿತ್ಸೆ ಸಿಗುವ ಹಾಗೆ ಉತ್ಸವದ ವಿವಿಧ ಸ್ಥಳಗಳಲ್ಲಿ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರಗಳನ್ನು ತೆರೆಯಬೇಕು ಎಂದು ಶಶಿಕಲಾ ಭೀಮರಾಯ್ ಅವರು ಸಲಹೆ ಮಾಡಿದರು. ಗ್ರಾಮೀಣ ಭಾಗದಲ್ಲಿನ ಜನತೆಗೂ ಉತ್ಸವದ ಮಾಹಿತಿ ದೊರಕಬೇಕು ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮಗಳ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಉತ್ಸವದ ಬ್ಯಾನರ್ ಅಳವಡಿಸಿ ಪ್ರಚಾರ ನಡೆಸಬೇಕು ಎಂದು ಶ್ರೀದೇವಿ ನಾಯಕ್ ಅವರು ಸಲಹೆ ಮಾಡಿದರು. ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಮಾತನಾಡಿ, ರಾಯಚೂರು ಜಿಲ್ಲಾ ಉತ್ಸವಕ್ಕೆ ಜಿಲ್ಲೆಯ ಎಲ್ಲಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಇನ್ನಿತರರು ಕೈ ಜೋಡಿಸಿ ಸಹಕಾರ ನೀಡಬೇಕು. ಉತ್ಸವದ ಸಿದ್ಧತೆಯು ಈಗಾಗಲೇ 80% ಪೂರ್ಣವಾಗಿದೆ. ಸಾರ್ವಜನಿಕರೊಂದಿಗೆ ನಡೆಸಿದ ಮೊದಲನೇ ಸಭೆಯಲ್ಲಿ ಕೇಳಿಬಂದ ಎಲ್ಲಾ ಸಲಹೆಗಳನ್ನು ನಾವು ಪರಿಗಣಿಸಿ ಕಾರ್ಯಗತ ಮಾಡಿದ್ದೇವೆ. ಈಗ ಉತ್ಸವಕ್ಕೆ ವಾರದ ಸಮಯವಷ್ಟೇ ಉಳಿದಿದೆ. ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ನಾಗರಿಕರು, ಗಣ್ಯರು, ಬುದ್ಧಿಜೀವಿಗಳು, ಸಾಹಿತಿಗಳು, ಕಲಾವಿದರು ಮತ್ತು ಇನ್ನಿತರ ಬೇರೆ ಬೇರೆ ವರ್ಗದವರನ್ನು ಉತ್ಸವದ ವಿವಿಧ ಸಮಿತಿಗೆ ಸೇರಿಸಿದ್ದೇವೆ. ಆಯಾ ಸಮಿತಿಗಳಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಮನ್ವಯ ಅಧಿಕಾರಿಗಳು ತಮ್ಮ ಹಂತದಲ್ಲಿ ಸಭೆ ಕರೆದು ಚರ್ಚಿಸಿ ಉತ್ಸವದ ಬೇರೆ ಬೇರೆ ಕಾರ್ಯಗಳ ಹಂಚಿಕೆ ಮಾಡಿಕೊಂಡು ಉತ್ಸವದ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದು ಕೋರಿದರು. ಜನರ ಸುರಕ್ಷತೆಗಾಗಿ ಕ್ರಮ. ಉತ್ಸವದಲ್ಲಿ ಯಾವುದೇ ರೀತಿಯಲ್ಲಿ ಕಳ್ಳತನಗಳು ಆಗದಂತೆ ಮತ್ತು ಅವಘಡಗಳು ನಡೆಯದಂತೆ ನೋಡಿಕೊಳ್ಳಲು ಮುಂಜಾಗ್ರತಾ ಕ್ರಮವಾಗಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಕೆ ಕಾರ್ಯ ನಡೆದಿದೆ ಎಂದು ರಾಯಚೂರು ಡಿವೈಎಸ್ಪಿ ಶಾಂತಮೂರ್ತಿ ಅವರು ಸಭೆಗೆ ಮಾಹಿತಿ ನೀಡಿದರು. ಸಣ್ಣ ಪುಟ್ಟ ತಪ್ಪುಗಳು ಆಗೇ ಆಗುತ್ತೆ, ಸಣ್ಣ ಪುಟ್ಟ ಎರರು ಆಗೇ ಆಗುತ್ತೆ, ಕೆಲವೊಂದು ಹಿಂದೆ ಮುಂದೆ ಆಗೇ ಆಗುತ್ತೆ. ಬೇಡ, ಯಾಕಂದ್ರೆ ನಾನು ಹೇಳಿದಂಗೆ ಇವೆಲ್ಲ ನಿಮ್ಮ ಮನೆಯ ಒಂದು ಫಂಕ್ಷನ್ ಅಂತ ಅನ್ಕೊಂಡು ಏನೇ ಆದ್ರೂ ಸಣ್ಣ ಪುಟ್ಟ ಮೈಸೂರು ಆಗಿರ್ಬೋದು, ಅದೇ ರೀತಿ ಹಂಪಿ ಆಗಿರ್ಬೋದು, ಲಾಸ್ಟ್ 20 ವರ್ಷದಿಂದ ಮಾಡಿ ಅಲ್ಲೆಲ್ಲ ಸೆಟ್ ಆಗಿಬಿಟ್ಟಿದೆ. ಇಂಥವ್ರು ಇದೇ ಮಾಡ್ಬೇಕು, ಇಲ್ಲಿ ಇದೇ ಮಾಡ್ಬೇಕು, ಇದೇ ಆರ್ಟಿಸ್ಟ್ ಕರೆಸ್ಬೇಕು, ಇಲ್ಲಿಂದಾನೇ ಫಂಕ್ಷನ್ ಸ್ಟಾರ್ಟ್ ಆಗ್ಬೇಕು, ಇಲ್ಲೇ ಸ್ಟೇಜ್ ಇದು ಆಗೇ ಆಗುತ್ತೆ. ಸೊ ಅದು ನಾನು ಆಗಲ್ಲ ಅಂತ ಹೇಳಲ್ಲ, ಮಿಸ್ಕಮ್ಯುನಿಕೇಶನ್. ಬಟ್ ಅದನ್ನ ನಾವು ಇಮಿಡಿಯೇಟ್ ಅದೇ ಸಂದರ್ಭದಲ್ಲಿ ಅದನ್ನ ಸರಿ ಮಾಡಿಕೊಂಡು ಉತ್ಸವಕ್ಕೆ ಯಾವುದೇ ರೀತಿ ಧಕ್ಕೆ ಆಗದೆ ಇರೋ ರೀತಿ ನೀವು ಎಲ್ಲ ಸೇರ್ಕೊಂಡು ನೋಡ್ಕೊಳ್ಳೇಬೇಕು ಅಂತ ನಮ್ಗೆ ನಾನು ಮನವಿ ಮಾಡ್ಕೊಂತೀನಿ. ಸೊ ಜೊತೆಗೆ ನಾವೀಗ ನಿನ್ನೆನು ನಮ್ಮ ಎಲ್ಲ ಈಗ PDOs ಕರೆಸಿದೀವಿ. ಜಿಲ್ಲಾ ಪಂಚಾಯತ್ CEO ಅವರು PDOs ಮೀಟಿಂಗ್ ಇದಕ್ಕೋಸ್ಕರ ತಗೊಳ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿಲಿ ಬರೋ ಪ್ರತಿ ಹಳ್ಳಿಯಲ್ಲೂ ನಾವು ಡಂಗೂರ ಸಾರ್ಸಕ್ಕೆ ಹೇಳಿದೀವಿ. ಜೊತೆಗೆ ಅಲ್ಲಿರೋ ಕಂಪಲ್ಸರಿ ಆಶಾ ಅಂಗನವಾಡಿ ವರ್ಕರ್ಸ್ಗೆ ನಾವೇ ಗ್ರಾಮ ಪಂಚಾಯತಿಯಿಂದ ಒಂದು ಇನ್ವಿಟೇಷನ್ ಕಾರ್ಡ್ ತರ ಮಾಡಿಕೊಟ್ಟು ಪ್ರತಿ ಮನೆಗೆ ಹೆಂಗೆ ಒಂದು ಮದುವೆ ಅಥವಾ ಫಂಕ್ಷನ್ ಇದ್ರೆ ಪ್ರತಿ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತಾರೆ, ಅದೇ ತರ ನಮ್ಮ ಆಶಾ ಅಂಗನವಾಡಿ ವರ್ಕರ್ಸ್ ಮನೆಗೆ ಹೋಗಿ ಜನರಿಗೆ ರಾಯಚೂರು ಉತ್ಸವದ ಬಗ್ಗೆ ಇನ್ವಿಟೇಷನ್ ಕೊಡೋಕ್ಕೂ ನಾವು ಹೇಳಿದ್ವಿ. ಆಮೇಲೆ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆ, ನಗರ ಸ್ಥಳೀಯ ಸಂಸ್ಥೆಗಳು. ಸರ್ ನಮಸ್ತೆ, ನಾನು ಅನಿತಾ ನಾವ್ಕಲ್ ಅಂತೇಳಿ. ಈಗ ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಂಗೆ ನಮಗೆ ಜವಾಬ್ದಾರಿ ವಹಿಸೋದ್ರಿಂದ ನನ್ನ ಮನೆಗೆ ಇಷ್ಟೇ ನೋಡ್ಕೋಬೇಕು. ಒಂದು ಎರಡನೇದಾಗಿ ಈಗಾಗಲೇ ಸರ್ಟಿಫಿಕೇಟ್ ಕೊಡೋದು ಮಕ್ಕಳಿಗೆ ಅಂತ ಹೇಳಿದ್ರು. ಜೊತೆಗೆ ಮಕ್ಕಳಿಗೆ ಒಂದು ಪ್ರಕೃತಿ ಬಗ್ಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮ, ಅದ್ರ ಜೊತೆಗೆ ಒಂದು ಸರ್ಟಿಫಿಕೇಟ್ ಜೊತೆಗೆ ಆದರೆ ಒಂದು ಸಸಿ ಕೊಟ್ಟರೆ ಇನ್ನೂ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ಸರ್. ಸ್ವಲ್ಪ ದಯವಿಟ್ಟು ನೋಡ್ಕೊಳ್ಳಿ ಅಂತ 100% ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅವರು ನಮ್ಮ ಪ್ರೈವೇಟ್ ಶಾಲೆ ಅಸೋಸಿಯೇಷನ್ ಅವರೇ ಮುಂದೆ ಬಂದಿದ್ದಾರೆ. ನಾವೇ ಅದನ್ನ ಅರೇಂಜ್ ಮಾಡಿ ಎಲ್ಲ ಮಕ್ಕಳಿಗೂ ನಾವು ಊಟ ವಿತ್ ಸ್ವೀಟ್ ಫೆಸಿಲಿಟಿ ನಾವು ಮಾಡ್ತೀವಿ ಅಂತ. ಅದು ಬಿಟ್ಟು ನಮ್ಮ ಕೃಷಿ ಮೇಳ, ಬೇರೆ ಬೇರೆ ರಾಯಚೂರು ಉತ್ಸವದ ಕಾರ್ಯಕ್ರಮಕ್ಕೆ ಏನು ಲಕ್ಷಗಟ್ಟಲೆ ಜನ ಬರ್ತಾರೆ. ಸೊ ಅದಕ್ಕೂ ನಾವೇನ್ ಮಾಡಿದೀವಿ, ಒಂದು 100 ಸ್ಟಾಲ್ ಹಾಕ್ತಾ ಇದೀವಿ. ನಮ್ಮ ಮಹಿಳಾ ಸ್ವಸಹಾಯ ಸಂಘದವರು, ಬೇರೆ ಬೇರೆ ಹೋಟೆಲ್ ಅವರು ಅಲ್ಲಿ ಅವರು ಸ್ಟಾಲ್ ಮಾಡ್ತಾರೆ. ಸೊ ಅವರು ಅತ್ಯಂತ ಕಡಿಮೆ ರೇಟಲ್ಲಿ ಅವ್ರಿಗೆ ನಾವು ಹೇಳಿದ್ವಿ ಊಟ ಅಲ್ಲೇ ತಯಾರು ಮಾಡ್ತಾರೆ. ಅದು ಬಿಟ್ಟು ಬೇರೆ ರಾಜ್ಯದಿಂದನೂ ಒಂದು 10 ಟೀಮ್ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬೇರೆ ಹೋಗಿ ಒಂದಿನ ನೋಡ್ಕೊಂಡ್ ಬರ್ರಿ ಸರ್. ಇವತ್ತು ಅಥವಾ ಇನ್ನೊಂದೇ ದಿನದಾಗ 100% ಭಾರಿ ಪರ್ಫೆಕ್ಟ್ ಆಗ್ಯದ. ಅಲ್ಲಿ ಮ್ಯಾಜಿಕ್ ಶೋ ಒಂದು ಬೇರೆ ಸ್ಟೇಜ್ ಹಾಕೇವಿ. ಆಮೇಲೆ ಮಕ್ಕಳದ ಆಟಿಕೆ, ಕ್ಲೇ ಮಾಡೋದು, ಮುಖವಾಡ ಮಾಡೋದು, ಬೇರೆ ಬೇರೆ ಇದನ್ನ ಮಾಡಕ್, ಆಟ ಆಡಕ್ ಅದಕ್ಕೊಂದು ಸಪರೇಟ್ ಸ್ಟೇಜ್ ಅದ. ರೋಬೋಟಿಕ್ ಅನಿಮಲ್ಸ್ಗೆ ಸಪರೇಟ್ ಒಂದ್ ಕಡೆ ಮಾಡ್ತಾ ಇದೀವಿ. ಆಮೇಲೆ ಒಂದ್ ಕಡೆ 60 ವಿಧದ ಐಸ್ ಕ್ರೀಮ್ದು ನಾವು ಇದು ಇಡ್ತಾ ಇದೀವಿ, ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮ್ದು ಸ್ಟೇಡಿಯಂ ಸಪರೇಟ್ ನಾವು ಏನ್ ಮಾಡಕ್ಕಿದ್ದೀವಿ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರಿಗೆ ಕೇಳ್ಕೊಂಡ್ರೆ ಅಲ್ಲೇ ಮಾಡಿದ್ವಿ. ಅವ್ರು ಆಲ್ರೆಡಿ 21 ಜನ ಬಂದಾರ್ರಿ, ಬೇರೆ ಬೇರೆ ಕಡೆ ಕರ್ಸಾರು. 2 ದಿನ ಮೊದಲು ಬಂದು ಅವರು ಪೇಂಟಿಂಗ್ ಎಲ್ಲ ಅಲ್ಲೇ ಮಾಡ್ತಾರೆ. ಆಮೇಲೆ ಪ್ರದರ್ಶನ ಮಾಡಿ ನಮಗೆ ಕೊಡ್ತೇನೆ ಅಂತ ಹೇಳಿ ಆಮೇಲೆ ಸನ್ಮಾನ ಸರ್ ಎಡಿಸಿದ್ದಾರೆ.
ಈಗ ಅಂಬಯ್ಯ ನೂಲಿಯವರಾಗಿರ್ಬೋದು, ಪಟವಳ್ಳಿ ನರಸಿಂಹರವರಾಗಿರ್ಬೋದು, ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರಿಗೆ ಏನಾದ್ರು ಯಾವ ವೇದಿಕೆಯಲ್ಲಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ರು ಅನ್ನೋ ಸ್ವಲ್ಪ ಕ್ಲಾರಿಟಿ ಕೊಡಬೇಕಾಯ್ತಾರೆ. ಅವ್ರಿಗೂ ಅವಕಾಶ ಕೊಟ್ಟೇವಲ್ಲ ನಾವೀಗ. ಅವರು ನಿಮ್ ವಿಡಿಯೋ ನೋಡಿಲ್ಕ ವಿಡಿಯೋ ನೋಡಿ ಸರ್, ಎಲ್ಲರೂ ಅಲ್ಲಿ ಭಾಗವಹಿಸಬೇಕು ಮತ್ತು ಅವ್ರನ್ನ ಒಂದು ವಾಟ್ಸ್ಆಪ್ ಗ್ರೂಪ್ಗಳಿದ್ದಾವೆ, ಅವರ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ಎಲ್ಲರೂ ಅಲ್ಲಿಗೆ 10 ಗಂಟೆಗೆ ಕರ್ನಾಟಕದಲ್ಲಿ ಸೇರಬೇಕು. ಅದರಲ್ಲಿ ಶಾಲಾ ಕಾಲೇಜುಗಳು ಅವತ್ತು 1ನೇ ತಾರೀಕಿಗೆ ಅವರು ಕೂಡ ಅದರಲ್ಲಿ ಭಾಗವಹಿಸಬೇಕು, ಮತ್ತೆ 5ನೇ ತಾರೀಕು ಕೂಡ ಭಾಗವಹಿಸಬೇಕು. 2 ಮೆರವಣಿಗೆಯಲ್ಲಿ ಅವರು ಭಾಗವಹಿಸಬೇಕಾ ಏನಾಗೋದು ಸ್ವಲ್ಪ ತಿಳ್ಕೊಳ್ಬೇಕು ಸರ್. ಮಾಡಿ ಹೇಳಿದ್ರು 1ನೇ ತಾರೀಕು ಭಾಗವಹಿಸಿದ್ರು, 5ನೇ ತಾರೀಕು ಭಾಗವಹಿಸಿದ್ರು. ಅಂದ್ರೆ ಸಣ್ಣ ಮಕ್ಕಳು ಬಿಟ್ಟು ಈಗ ಈ 9th 10th 8th ಆ ಮಕ್ಕಳು ಪ್ಲಸ್ PUC ಡಿಗ್ರಿ ಅವ್ರಿಗೆಲ್ಲ ನಾವು ಸಿಫಾರ್ಸ್ ಕರೆದು DDQ ಕರೆದು ಎಲ್ಲ ಮೀಟಿಂಗ್ ಮಾಡಿದ್ವಿ. ನಮ್ಮ ರಿಕ್ವೆಸ್ಟ್ ಏನಂದ್ರೆ ತಮ್ಮ ಸಂಘಟನೆ ಏನೇನದಾವು ಅವರು ಎಲ್ಲರೂ ಬಂದ್ರೆ ಸ್ವಲ್ಪ ಜಾಸ್ತಿ ಜನ ಕೊಟ್ರೆ ಜಾಸ್ತಿ ಮೆರುಗು ಬರ್ತದೆ. 1ನೇ ತಾರೀಕಿಗೆ ಜ್ಯೋತಿ ಯಾತ್ರೆ ಏನಪ್ಪತ್ತೆ ಅವತ್ತು 10 ಗಂಟೆಗೆ, ಆಮ್ಯಾಗ 5ನೇ ತಾರೀಕು ಏನಾದ 12 ಗಂಟೆಗೆ. ಸೊ 5ನೇ ತಾರೀಕಿಂದ ಏನಾದ್ರು ಇಲ್ಲೇ ಅದ ನಮ್ಮ ಕರ್ನಾಟಕ ಸಂಘದಿಂದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಅಲ್ಲಿವರೆಗೆ ಮಾತ್ರ ಮೆರವಣಿಗೆ ಅದ. ಆ ಮೆರವಣಿಗೆ ಒಳಗೆ ಒಂದು 30 ತಂಡ ಭಾಗವಹಿಸ್ತವೆ ಕಲಾ ತಂಡಗಳು. ಅದರ 30 ಕಲಾ ತಂಡದೊಳಗೆ 15 ನಮ್ಮ ರಾಯಚೂರು ಜಿಲ್ಲೆದವರು ಯಾರ್ಯಾರು ಎಲ್ಲರೂ ತಗೊಂಡಿವಿ. ಅದ್ರ ಜೊತೆಗೆ ಬೇರೆ ಜಿಲ್ಲೆಯವರು 15 ಇದ್ದಾರೆ, ಮತ್ತೆ ಬೇರೆ ಸ್ಟೇಟ್ದವರು ಒಂದು 2 ಬರ್ತಾವು. ಸೊ ಇದ್ರ ಜೊತೆಗೆ ವಿಂಟೇಜ್ ಕಾರ್ ನಮ್ಮ ರಾಯಚೂರು ಜಿಲ್ಲೆಯವ್ರನ್ನ ವಿಂಟೇಜ್ ಕಾರ್ ವಿಂಟೇಜ್ ಬೈಕ್ ಅದ ಅವರು ಅದ. ಅದ್ರ ಜೊತೆಗೆ 200 ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ 200 ನಿಜಾಂ ಕಾಲದಿಂದ ಒಂದೇ ಒಂದು ಮನೋರಂಜನಾ ಕೇಂದ್ರ ಅಂತ ಇದ್ದಿತ್ತು ಆವಾಗ ಮಹಿಳಾ ಸಮಾಜ. ಹಾಗೆಲ್ಲ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಕುಸ್ತಿ ಪಂದ್ಯಗಳು, ಸಂಗೀತ ಸ್ಪರ್ಧೆ ಸರ್ ನಮಗೆ ಮನೋರಂಜನಾ ಒಂದು ಬಯಲು ರಂಗ ಒಂದು ಮಂದಿರ ಅಂತೇಳಿ. ಅದನ್ನ ಏನಾದರೂ ಈ ಉತ್ಸವದಲ್ಲಿ ಯಾವುದಕ್ಕಾದ್ರೂ ಒಂದು ಸಮರ್ಥವಾಗಿ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದ್ರೆ ಅದನ್ನ ಮಾಡ್ಕೊಂಡ್ರೆ ಅದಕ್ಕೂ ಅರ್ಥ ಆಗ್ತದೆ. ಮಹಿಳಾ ಸಮಾಜದಲ್ಲಿ ಎಲ್ಲಾ ಕವಿಗೋಷ್ಠಿ, ವಿಚಾರಗೋಷ್ಠಿ, ಮೇಳಗೋಷ್ಠಿ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಎಲ್ಲ ಕೋಟೆ ಒಳಗಡೆ ನಾವು ಅದನ್ನ ಸ್ತಬ್ಧಚಿತ್ರ ಅಂದ್ರೆ ಚಿತ್ರಗಳನ್ನು ಹಾಕೋದ್ರ ಮೂಲಕ ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡೋದು ಸರ್. ಆ ಕೋಟೆ ಅಭಿವೃದ್ಧಿ ಸಮಿತಿ ಅಂತಿದೆ, ಆ ಸಮಿತಿಯವ್ರಿಗೆ ಒಪ್ಪಿಸಿದ್ರೆ ಅವರು ಮಾಡ್ಬೋದು ಸರ್. ಅದನ್ನು ಪೋಸ್ಟ್ ಅಂದ್ರೆ ಸುಮ್ಮನೆ ನೋಡ್ಲಿಕ್ಕೆ ಜನರಿಗೆ ಇಡೀ ಜಿಲ್ಲೆಯ ಇತಿಹಾಸ ಒಂದು ಕಡೆ ಕಾಣ್ಲಿಕ್ಕೆ ಅನುಕೂಲ ಆಗ್ತದೆ. ನಾವು ಈಗ ಸದ್ಯ ಚರ್ಚೆ ಮಾಡಿ ಅಲ್ಲಿಂದ ಬಂದ್ವಿ. ವಿಷಯ ಏನಂದರೆ, ಈಗ ಮಕ್ಕಳ ನೃತ್ಯಕ್ಕೆ ಒಂದು ಫಿಸಿಬಿಲಿಟಿ ಅಂದರೆ ಒಂದು ಸೂಕ್ತವಾದ ಸ್ಥಳ ರಂಗಮಂದಿರ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅಲ್ಲೆಲ್ಲ ಡ್ರೆಸ್ಸಿಂಗ್ಗೆ ಆಮೇಲೆ ಎಲ್ಲ ರೀತಿ ಅನುಕೂಲ ಇರುತ್ತೆ. ಆಮೇಲೆ ಟಾಯ್ಲೆಟ್ಗೆ ಈಗ ಹೆಣ್ಣು ಹುಡುಗಿಯರು ಬರ್ತಾರೆ, ಗಂಡು ಹುಡುಗರು ಬರ್ತಾರೆ, ಅವರಿಗೆ ಮೇಕಪ್ ಮಾಡಿಕೊಂಡು ಅವರೆಲ್ಲ ರೀತಿಯಿಂದ ರೆಡಿ ಆಗಬೇಕು. ಕಾರ್ಯಕ್ರಮಗಳು ಮಾಡ್ತಾರೆ, ಲೈಕ್ ಮ್ಯಾಜಿಕ್ ಶೋ ಇರ್ಬೋದು. ಅದಾದ್ಮೇಲೆ ವಿಶೇಷವಾಗಿ ಬೇರೆ ಬೇರೆ ಇವೆಂಟ್ಸ್ ಮಾಡಲು ಅಲ್ಲಿ ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಲ್ಲಿ ಮಾಡ್ತಾರೆ. ಅದು ಬಿಟ್ಟು ಪ್ಯಾರಲಲ್ಲಿ ಮಕ್ಕಳು ರಿಲೇಟೆಡ್ ಇವೆಂಟ್ಸ್ ಹನ್ನೊಂದರಿಂದಲೂ ನಡೆಯುತ್ತೆ ಪ್ಯಾರಲಲ್ಲಿ. ಲೈಕ್ ನಾವು ಹೇಳಿದಂಗೆ ನಾಟಕ, ನೃತ್ಯ, ಏಕಾಭಿನಯ ಅವೆಲ್ಲ ಪ್ಯಾರಲಲ್ಲಿ. ಡಿಸ್ಟಿಕ್ ಇಂದ ತಾಲೂಕಕ್ಕೆ, ವೇರಿಯಸ್ ತಾಲೂಕಕ್ಕೆ ನಮ್ಮ ಏನು 11 ಗಂಟೆಗೆ ಇದು ಆಗುತ್ತೆ, ನಾವು ಎಕ್ಸ್ಟ್ರಾ ಬಸ್ಸಸ್ ಬಿಡುವಂತ ಟಿಕೆಟ್ ಆಧಾರದ ಮೇಲೆ ಎಕ್ಸ್ಟ್ರಾ ಬಸ್ ಬಿಡುವಂಥದ್ದು 1ನೇ ಪಾಯಿಂಟು. 2ನೇದು ಸಿಟಿ ಲೆವೆಲಲ್ಲಿ ನಾವು ಸಿಟಿ ಬಸ್ಸಸ್ ಏನಿದೆ ಅದು ಸಹ ಟಿಕೆಟ್ ಆಧಾರದ ಮೇಲೆ ನಾವು ರಾತ್ರಿ ಎಷ್ಟೊತ್ತಾದರೂ ನಾವು ಆಪರೇಷನ್ ಮಾಡೋಕ್ಕೆ ವ್ಯವಸ್ಥೆಗಳು ಮಾಡಿಕೊಂಡಿದ್ದೀವಿ 11 ಗಂಟೆ ಆದಮೇಲೆ ಲೋಕಲ್ ಸಿಟಿ ಡಿಸ್ಟ್ರಿಬ್ಯೂಷನ್ಸ್ಗೆ. ಜೊತೆಗೆ ಸರ್ ಹೇಳ್ದಂಗೆ ಮತ್ತೆ ಕೆಲವೊಂದು ಬಸ್ಸಸ್ ನಾವು RTO ವತಿಯಿಂದ ತಗೊಂಡು ಅವನು ಸಹ ಒಂದು 20 ಬಸ್ಸು ಪ್ಲಸ್ ಜಿಲ್ಲಾ ಆಡಳಿತ ವತಿಯಿಂದ ಮತ್ತೆ ಇನ್ನು ಎಕ್ಸ್ಟ್ರಾ ರೂರಲ್ ಸೆಕ್ಟರ್ಸ್ಗಳು 20 ಬಸ್ ತಗೊಂಡು ಅವು ಸಹ ಆಪರೇಟ್ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡು 4 ಒಂದು ಡಿಫ್ರೆಂಟ್ ಪಾರ್ಟಲ್ಲಿ ಇವೆಲ್ಲ ಮೊದಲೇದಾದ್ರು ಟಿಕೆಟ್ ಆಧಾರದ ಮೇಲೆ ಲಾಸ್ಟ್ ಹೋಗಿ ಒಂದಿನ ನೋಡ್ಕೊಂಡ್ ಬರ್ರಿ ಸರ್. ಇವತ್ತು ಅಥವಾ ಇನ್ನೊಂದು 2 ದಿನದಾಗ 100% ಭಾರಿ ಪರ್ಫೆಕ್ಟ್ ಆಗ್ಯದ. ಅಲ್ಲಿ ಮ್ಯಾಜಿಕ್ ಶೋ ಒಂದು ಬೇರೆ ಸ್ಟೇಜ್ ಹಾಕೇವಿ. ಆಮೇಲೆ ಮಕ್ಕಳದ ಆಟಿಕೆ ಕ್ಲೇ ಮಾಡೋದು, ಮುಖವಾಡ ಮಾಡೋದು, ಬೇರೆ ಬೇರೆ ಇದನ್ನ ಮಾಡಕ್ ಆಟ ಆಡಕ್ಕೆ ಅದಕ್ಕೊಂದು ಸಪರೇಟ್ ಸ್ಟೇಜ್ ಅದ. ರೋಬೋಟಿಕ್ ಅನಿಮಲ್ಸ್ಗೆ ಸಪರೇಟ್ ಒಂದ್ ಕಡೆ ಮಾಡ್ತಾ ಇದೀವಿ. ಆಮೇಲೆ ಒಂದ್ ಕಡೆ 60 ವಿಧದ ಮುಖ್ಯವಾಗಿ ಇನ್ನೊಂದು ವಾರ ಇದೆ ಅಂತ ತಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ವಾರದಲ್ಲಿ ಫುಲ್ ಫ್ಲೆಶ್ಡ್ ಆಗಿ 3 ದಿನ ನಾವು ರಾಯಚೂರು ಉತ್ಸವ ಮಾಡ್ತಾ ಇದ್ವಿ, 5, 6, 7. ಅದಕ್ಕಿಂತ ಹೆಚ್ಚಾಗಿ 2 ದಿನ ವಿಶೇಷವಾಗಿ ಫೆಬ್ರವರಿ 2 ಮತ್ತು 3 ಮಕ್ಕಳಿಗೋಸ್ಕರ ನಾವು ಮಕ್ಕಳ ಉತ್ಸವವನ್ನು ವಿನೂತವಾಗಿ ನಾವು ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಸ್ವಲ್ಪ ಇವೆಂಟ್ಸ್ ಅಂತ ನಾವು ಅನ್ಕೊಂಡು ಈಗ ಸಾಕಷ್ಟು ಮೇಲಿಂದ ಮೇಲೆ ಇವೆಂಟ್ಸ್ ಆ್ಯಡ್ ಆಗಿದೆ. ಸೊ ಮಕ್ಕಳ ಉತ್ಸವ ಆ್ಯಡ್ ಆಗಿದೆ, ಅದಾದ್ಮೇಲೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆ್ಯಡ್ ಆಗಿ ಇವತ್ತು ನಡೀತಾ ಇದೆ. ಜೊತೆಗೆ ಕೈಟ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ,
ಮತ್ಸ್ಯ ಮೇಳ ಮಾಡ್ತಾ ಇದ್ದೀವಿ, ಐಸ್ ಕ್ರೀಮ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ ವೈನ್ ಫೆಸ್ಟಿವಲ್ ಮಾಡೋಕ್ಕೂ ನಾವು ಒಂದು ಪ್ಲ್ಯಾನ್ ಹಾಕೊಂಡಿದ್ದೀವಿ. ಸೊ ಆ ಥರ ಬೇರೆ ಬೇರೆ ಈಗ ಸೇರ್ಕೊಂಡಿದೆ. ಲೇಸರ್ ಶೋ ಮಾಡ್ತಾ ಇದ್ದೀವಿ. ಸೊ ನಂದು ಈಗ ತಾವೆಲ್ಲ ಸ್ಟಾರ್ಟಿಂಗು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಮೀಟಿಂಗ್ ಆಗಿರ್ಬೋದು, ನಮ್ಮ ಸಣ್ಣ ನೀರಾವರಿ ಮಂತ್ರಿಗಳ ಮೀಟಿಂಗ್ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಏನು ಒಂದು ಬಲವಾಗಿ ಡಿಮ್ಯಾಂಡ್ ಬಂತು ಅಂದರೆ ನಮ್ಮ ಸಂಘ ಸಂಸ್ಥೆಯವ್ರಿಗೂ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ, ನಮಗೂ ಜವಾಬ್ದಾರಿ ಕೊಡಿ. ಯಾಕಂದರೆ ಇದು ಕೇವಲ ಇದು ಉತ್ಸವ ರೀತಿ, ಒಂದು ಜಿಲ್ಲೆಯ ಉತ್ಸವ ರೀತಿ ಆಗದೇನೆ ಇದು ಎಲ್ಲ ನಿಮ್ಮ ಮನೆಯ ಉತ್ಸವ ಥರ ನಾವೆಲ್ಲ ಸೇರಿ ಮಾಡಬೇಕು ಅಂತ ಬಲವಾಗಿ ತಾವೆಲ್ಲ ಕೇಳ್ಕೊಂಡಿದ್ದೀರ. ಸೊ ನ್ಯಾಚುರಲಿ ಏನಾಗುತ್ತೆ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಂಘ ಸಂಸ್ಥೆ ಇರುತ್ತೆ. ಸೊ ಎಲ್ಲರನ್ನೂ ನಾವು ಸೇರ್ಕೊಂಡು ಮಾಡೋದು ಕಷ್ಟ ಆಗ್ಬೋದು. ಸೊ ನೀವು ಯಾರ್ಯಾರು ಇಂಟ್ರೆಸ್ಟ್ ಕೊಟ್ಟಿದ್ದೀರಾ ಮತ್ತು ಯಾರು ಪ್ರಮುಖವಾಗಿದ್ದೀರಾ, ಸೊ ತಮ್ಮನ್ನೆಲ್ಲ ನಾವು ಹಾಕ್ಕೊಂಡು ಈಗ ಎಲ್ಲ ನಮ್ಮ ಸಮಿತಿಗಳಲ್ಲಿ ತಾವೆಲ್ಲ ಈಗ ಬಂದಿದ್ದೀರಾ. ಸೊ ಇನ್ನೂ ಏನು ನಮಗೆ ಇನ್ನೊಂದು ವಾರ ಇದೆ. ನಿನ್ನೆನೂ ನಾನು ADC ಅವರು, ಕಾರ್ಪೊರೇಷನ್ ಕಮಿಷನರ್ CV ಅವರು, ಸೊ ಬೆಳಿಗ್ಗೆ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾವು ಮೀಟಿಂಗ್ ಮಾಡಿದ್ವಿ. ಸಾಯಂಕಾಲ ತಾಲೂಕು ಲೆವೆಲ್ಲು ನಮ್ಮ ತಹಸೀಲ್ದಾರ್ಸು, ತಾಲೂಕ್ ಪಂಚಾಯತಿ ಇವು. ಸೊ ಇನ್ನೊಂದು ವಾರ ನಮ್ಮ ಹತ್ರ ಅಷ್ಟೇ ಇರೋದ್ರಿಂದ ತಮ್ಮಲ್ಲಿ ನಂದೇನು ಮತ್ತೊಮ್ಮೆ ವಿನಂತಿ ಅಂದರೆ ಇನ್ನೂ ಒಂದು ಸ್ವಲ್ಪ ಎನರ್ಜೆಟಿಕ್ ಆಗಿ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಇನ್ನೂ ನಾವು ಇನ್ನು ಯಶಸ್ವಿ ಮಾಡೋದ್ರಲ್ಲಿ ನಾವು ಎಫರ್ಟ್ ಹಾಕಬೇಕಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮಗೆ 2-3 ಅಂಶ. ಒಂದು ಮೇಜರ್ಲಿ ಪ್ರೊಸೆಷನ್ನು ನಾವು ಇನ್ನು ಎಫೆಕ್ಟಿವ್ ಆಗಿ ಮಾಡಬೇಕು. 5ನೇ ತಾರೀಕೇನು ಉತ್ಸವ ಲಾಂಚ್ನ ನಾವು ಮಾಡ್ತೀವಿ ಒಂದು ಪ್ರೊಸೆಷನ್ ಮಾಡ್ಕೋ ಮೂಲಕ, ಅದು ನಾವು ಇನ್ನೂ ಎಫೆಕ್ಟಿವ್ ಆಗಿ ಜನನ ಸೇರಿಸಬೇಕು. ಆಮೇಲೆ ಅದನ್ನ ಇನ್ನೂ ಕ್ರಿಯೇಟಿವ್ ಆಗಿ ನಾವು ಮಾಡಬೇಕು. ಕರ್ನಾಟಕ ಸಂಘದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿ ನಾವು ಮಕ್ಕಳ ಉತ್ಸವ, ಸೊ ಮಕ್ಕಳ ಉತ್ಸವಕ್ಕೆ ನಾವೆಲ್ಲ ಈಗ ಪ್ಲಾನಿಂಗ್ ಮಾಡಿ ಯಾವ ಶಾಲೆಗೆ ಸ್ಲಾಟ್ ಕೊಟ್ಟು, ಯಾಕಂದ್ರೆ ತುಂಬಾ ಜನನು ನಾವು ಕರ್ಸಕ್ಕಾಗಲ್ಲ, ಅದಕ್ಕೆ ಪ್ರತಿ ಡೇ 2 ಸ್ಲಾಟ್ ಮಾಡಿದೀವಿ. ಮಾರ್ನಿಂಗ್ ಸ್ಲಾಟ್, ಈವ್ನಿಂಗ್ ಸ್ಲಾಟ್ ಅಂತ. ಸೇಮ್ ಪ್ರೋಗ್ರಾಮ್ 2 ಸ್ಲಾಟ್ ನಾವು ಮಾಡಿದೀವಿ. ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಕೂತ್ ನೋಡ್ಲಿ, ಅಲ್ಲಿ ರಶ್ ಆಗೋದು ಬೇಡ ಅಂತ. ಸೊ ಅದು ನಮ್ಮೆಲ್ಲ ಸರ್ಕಾರ ಬೇಕಾಗಿದೆ. ಮತ್ತೆ 3 ದಿನ ಏನು ಮೇನ್ ಇವೆಂಟ್ ಇದೆ, 5, 6, 7 ಈಗಾಗಲೇ ಮೇನ್ ಆರ್ಟಿಸ್ಟ್ ವಿಡಿಯೋಸ್ ಎಲ್ಲ ನಿನ್ನೆ ಮಾಡಿ ಇವತ್ತಿನ ನಾವು ಸರ್ಕ್ಯುಲೇಷನ್ ಸ್ಟಾರ್ಟ್ ಮಾಡಿದ್ವಿ. ಕೆಲವು ಫಾರ್ ಎಕ್ಸಾಂಪಲ್ ಆಳ್ವಾಸ್ ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ರೀತಿ ಸ್ಥಳೀಯ ಕಲಾವಿದರದ್ದು ಎಲ್ಲ ನಾವೆಲ್ಲ ಈಗ ಸ್ಲಾಟ್ ಮಾಡಿ ಅವರಿಗೆ ಇಂತಿಂತ ಟೈಮ್ ಅಂತ ಫಿಕ್ಸ್ ಮಾಡಿ 5 ವೇದಿಕೆಗಳಿಗೆ. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ, ಲಿಂಗಸ್ಗೂರು ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲಶೆಟ್ಟಿ, ಉಪ ಆಯುಕ್ತರಾದ ಸಂತೋಷ್ ರಾಣಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಇದ್ದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆಯಲ್ಲಿ ಭಾಗವಹಿಸದೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಜನವರಿ 31ರಂದು ಬೋವಿ ಒಡ್ಡರ ಸಂಘದಿಂದ ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನವರಿ 16ರಂದು ಸಿದ್ದರಾಮೇಶ್ವರ ಜಯಂತಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದರೂ ಯಾವೊಬ್ಬ ಅಧಿಕಾರಿಗಳು ಭಾಗವಹಿಸಿರಲಿಲ್ಲ. ಅಧಿಕಾರಿಗಳ ಧೋರಣೆ ಖಂಡಿಸಿ ಜಯಂತಿ ಬಹಿಷ್ಕರಿಸಲಾಯಿತು. ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದಾಗ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರು. ಆದರೂ ಇಂದಿಗೂ ಅಧಿಕಾರಿಗಳನ್ನು ಅಮಾನತುಗೊಳಿಸಿಲ್ಲ. ಅಧಿಕಾರಿಗಳು ಜಯಂತಿಯಲ್ಲಿ ಭಾಗವಹಿಸದೆ ಅಪಮಾನ ಮಾಡಿದಂತಾಗಿದೆ. ಅಧಿಕಾರಿಗಳ ಧೋರಣೆ ನಡೆಸಿ ನಡೆಯುವ ಬೈಕ್ ರ್ಯಾಲಿಯಲ್ಲಿ ಲಿಂಗಸ್ಗೂರು ಶಾಸಕ ಮಾನಪ್ಪ ವಜ್ಜಲ್, ಮಾಜಿ ಶಾಸಕ DH ಹುಲಿಗೇರಿ ಹಾಗೂ ಸಿದ್ದು ಬಂಡೆ ಸೇರಿದಂತೆ ಸಮಾಜದ ಗಣ್ಯರು ಭಾಗವಹಿಸಲಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ಸಿದ್ದರಾಮೇಶ್ವರ ವೃತ್ತದಿಂದ ಪ್ರಾರಂಭವಾಗುವಂತಹ ರ್ಯಾಲಿ ಅಂಬೇಡ್ಕರ್ ವೃತ್ತದ ಮೂಲಕ ತೀನ್ಕಂದಿಲ್, ಮಹಾವೀರ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಲಿದೆ. ಜಿಲ್ಲಾಧಿಕಾರಿಗಳು ಬಂದು ಮನವಿ ಸಲ್ಲಿಸುವವರೆಗೆ ಸ್ವೀಕರಿಸುವವರೆಗೆ ಪ್ರತಿಭಟನೆ ಮುಂದುವರೆಯಲಿದೆ ಎಂದರು. ನಾವೆಲ್ಲ ಸಮಾಜದವರು ಕೂಡಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಿದ್ದರಾಮೇಶ್ವರ ಜಯಂತಿಯನ್ನು ನಿರ್ಲಕ್ಷ್ಯ ಮಾಡೋಕ್ಕೋಸ್ಕರ ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಅದಾದ ನಂತರ ಜಿಲ್ಲಾಧಿಕಾರಿಗಳು ಮತ್ತೆ ಒಂದು ಸಲ ಹೋಗಿ ವಿಚಾರ ಮಾಡಿದಾಗ ತಕ್ಷಣಕ್ಕೆ ನಾವು ಅವ್ರನ್ನ ಅನುಮತಿ ಮಾಡ್ತೀವಿ, ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ 24 ಗಂಟೆಯಲ್ಲಿ ನಿಮಗೆ ನ್ಯಾಯ ಕೊಡ್ತು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ನಮಗೆ ಕರೆಸಿ ಹೇಳಿದರು. 24 ಗಂಟೆ ಅಲ್ಲ, ಇವತ್ತಿಗೂ 15 ದಿನಗಳಾದವು. ಯಾವುದೇ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ.
ತೆಗೆದುಕೊಳ್ಳುವುದ ಕಾರಣಕ್ಕಾಗಿ ಮತ್ತೆ ಪುನರ್ 31/1/2026 ಶನಿವಾರ ಬೃಹತ್ ರ್ಯಾಲಿ, ಮತ್ತೆ ಒಂದು ಸಲ ಬೈಕ್ ರ್ಯಾಲಿ, ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಲಿಂಗಸೂರು ಶಾಸಕರಾದ ಮಾನಪ್ಪ ವಜ್ಜಲಣ್ಣವರು, ಮಾಜಿ ಶಾಸಕರಾದ DS ಹುಲಿಗೇರಿ ಅಣ್ಣವರು, ಮತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಸಿದ್ದುಬಂಡಿ ಅಣ್ಣವರು, ಇನ್ನೂ ಇತರರ ನನ್ನ ಸಮಾಜದ ಬಂದವರು ಬಂದು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತೈತೆ, ನಾವೆಲ್ಲರೂ ಒಗ್ಗಟ್ಟುಗೂಡಿ ಮತ್ತೊಂದು ಸಲ ಬೃಹತ್ ಸಮಾವೇಶ ಮಾಡೋಣ. ಅದೇ ರೀತಿ ಎಲ್ಲ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ಸದಸ್ಯರುಗಳು, ತಾಲೂಕು ಅಧ್ಯಕ್ಷರು, ಸದಸ್ಯರುಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಮತ್ತು ಸದಸ್ಯರು, ಮುಖಂಡರು ಮತ್ತು ಮಹಿಳೆಯರು, ಯುವಕರು, ಯುವತಿಯರು ಮತ್ತು ನನ್ನ ಸಮಾಜದ ತಾಲೂಕು ಅಧ್ಯಕ್ಷರುಗಳು, ಸರ್ವ ಸದಸ್ಯರು ಬಂದು ಸಮಾಜಕ್ಕೆ ಒಂದು ನ್ಯಾಯ ಸಿಗಬೇಕಂತೇಳಿ ಹೆಚ್ಚಿನ ಹೋರಾಟ ಮಾಡಲು ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ಹೋರಾಟವನ್ನು ನಮ್ಮ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಚೀನಕದ್ದಲು ಸರ್ಕಲಿಂದ ಮಹಾವೀರ ಸರ್ಕಲ್ ಮತ್ತು ಮಾಳೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತೊಂದು ಸಲ ಮನವಿ ಸಲ್ಲಿಸ್ತೇವೆ. ಆ ಮನವಿ ಅವರೇ ಜಿಲ್ಲಾಧಿಕಾರಿಗಳೇ ಬಂದು ಸ್ವೀಕರಿಸಬೇಕು. ಬಂದು ನಮಗೆ ನ್ಯಾಯ ಕೊಡುವವರೆಗೂ, ಎಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋವರೆಗೂ ನಾವು ಆ ಜಾಗ ಬಿಟ್ಟು ಕದಲೋದಿಲ್ಲ. ಅದೇ ರೀತಿ ಮತ್ತೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಮತ್ತು ಪುನರ್ ಜಿಲ್ಲಾಡಳಿತನೇ ಮಾಡಬೇಕು. ಆ ವೆಚ್ಚ ಎಲ್ಲ ಜಿಲ್ಲಾಧಿಕಾರಿಗಳೇ ವಹಿಸಬೇಕೆಂದು ನಮ್ಗೆ ಸೂಕ್ತ ನ್ಯಾಯ ಕೊಡುವವರೆಗೂ ನಾವು ಯಾವತ್ತಕ್ಕೂ ನಾವು ಈ ಹೋರಾಟವನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಎಲ್ಲ ನನ್ನ ಸಮಾಜ ಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮಾಧ್ಯಮದ ಆದ್ರೂ ಅದಕ್ಕೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಇವತ್ತು ನನಗೆ ಯಾಕೆ ತೊಗೊಂಡಿಲ್ಲ ಅಂತ ಕೇಳಿದ್ರು ನಾವು ತೊಗೊಂತೀವಿ ಅಂತೇಳಿ ಬರೀ ಹೇಳಿ ಕಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಸಮಾಜದವರು ಹಿಂಗಾದ್ರೆ ಬೇಸತ್ತು ಒಳ್ಳೆಯದಲ್ಲ. ನಾವು ಮತ್ತೊಂದು ಸ್ವಲ್ಪ ಪುನರ್ ಸರ್ಕಾರ ಜಯಂತಿ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ವಿ, ಪ್ರೋತ್ಸಾಹ ಕೊಟ್ಟಿವಿ. ಅವರು ನಮ್ಗೆ ಸರ್ಕಾರಕ್ಕೆ ಬಂದರು. ಅವರಿಗೆ ಇಲ್ಲಿ ಸರ್ಕಾರ ಕಾರ್ಯಕ್ರಮ ವೇದಿಕೆಗೆ ಯಾರು ಬಂದಿಲ್ಲ ಸರ್. ನಾವು ಹೇಳಿದ್ವಿ ನಿಮ್ಮ ಸರ್ಕಾರ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಲಿದ್ದೀವಿ, ನಿಮ್ಗೆ ಬೆಂಬಲ ಕೊಡೋಕ್ಕಾಗ್ತೀವಿ, ನೀವು ಕರೆಕ್ಟಾಗಿ ಮಾಡಬೇಕಾಗಿತ್ತು. ಯಾಕೆ ಮಾಡಲ್ಲ? 2 ತಾಸು ಕುಂತ್ರು ಯಾಕೆ ಬರಲಿಲ್ಲ ಅಂತ ನಮ್ಮ ಪ್ರಶ್ನೆ ಸರ್. ನಾವೇನು ಯಾರು ದೋಷ? ನಮಗೆ ಅನ್ಯಾಯ ಆಗಿದೆ ಸರ್. ಸಮಾಜ ನಮಗೊಂದು ಕುಲದೇವರಿಗೆ ಅನ್ಯಾಯ ಮಾಡಿ ಗೌರವ ಸೂಚಿಸಿಲ್ಲ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರುಗಳಾದ ನಾಗರಾಜ್ ಗೌಸ್, ಶಿವರಾಜ್ ಪೂರತಿಪ್ಲಿ, ಲಕ್ಷ್ಮಣ, ಈರಣ್ಣದೇವಿ, ಸತ್ಯರೆಡ್ಡಿ, ತಾಯಪ್ಪ ಸೇರಿ ಅನೇಕರು ಇದ್ದರು. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers, silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir,
Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಫೆಬ್ರವರಿ 5ರಿಂದ ನಡೆಯಲಿರುವ ಜಿಲ್ಲಾ ಉತ್ಸವ ಯಶಸ್ವಿಗೆ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಮನೆ ಮನೆಗೆ ಆಹ್ವಾನ ನೀಡುವ ಮೂಲಕ ಯಶಸ್ವಿಯಾಗಿ ತೊಡಗಿಸಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರಕಾಂತ್ ಸೂಚಿಸಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳೊಂದಿಗೆ ಸಭೆ ನಡೆಸಿ ಉತ್ಸವದ ಪೂರ್ವ ಸಿದ್ಧತೆ ಕುರಿತು ಪರಿಶೀಲನೆ ನಡೆಸಿದರು. ಎಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಜಿಲ್ಲಾ ಉತ್ಸವದ ಡಂಗುರ ಸಾರಬೇಕು. ಜಿಲ್ಲಾಡಳಿತದಿಂದ ಸಿದ್ಧಪಡಿಸಲಾದ ಆಹ್ವಾನ ಪತ್ರಿಕೆಯನ್ನು ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪುಗಳ ಮೂಲಕ ತಲುಪಿಸಿ ಉತ್ಸವದಲ್ಲಿ ಭಾಗವಹಿಸುವಂತೆ ನಿಗಾ ವಹಿಸಬೇಕು. ಈಗಾಗಲೇ ಪ್ರಚಾರ ಸಾಮಗ್ರಿಗಳು ಪೂರೈಕೆಯಾಗಿದ್ದು ಗ್ರಾಮ ಮಟ್ಟದಲ್ಲಿಯೂ ಉತ್ಸವ ಮನೆಯ ಉತ್ಸವವಾಗಿ ಸಂಭ್ರಮಿಸುವಂತೆ ಪ್ರಚಾರ ಕಾರ್ಯ ನಡೆಸುವಂತೆ ಸೂಚಿಸಿದರು. ಪಂಚಾಯಿತಿ ಮಟ್ಟದಲ್ಲಿ ಜಾಥಾ, ಪ್ರಚಾರ ಸಭೆಗಳನ್ನು ನಡೆಸುವಂತೆ ಸೂಚಿಸಿದರು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕರೆತರಲು ಪಂಚಾಯಿತಿ ಸಿಬ್ಬಂದಿಗಳು ಮಾಹಿತಿಯನ್ನು ಸಂಗ್ರಹಿಸಿ ಕರೆದುಕೊಂಡು ಬರುವ ವ್ಯವಸ್ಥೆ ಮಾಡಬೇಕು. ಆಯಾ ತಾಲೂಕಿನ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದರು. ಉತ್ಸವದಲ್ಲಿ ಮಕ್ಕಳ ಉತ್ಸವ, ಆಹಾರ ಮೇಳಗಳು ನಡೆಯುತ್ತಿರುವುದರಿಂದ ಸ್ವಸಹಾಯ ಗುಂಪುಗಳ ಮಹಿಳೆಯರು ಭಾಗವಹಿಸುವಂತೆ ಗಮನ ನೀಡಬೇಕು. ನೆರೆ ಆಂಧ್ರದ 2 ಜಿಲ್ಲೆ ಸೇರಿ 10 ಜಿಲ್ಲೆಗಳ ಆಹಾರ ಮಳಿಗೆಗಳು ಆಗಮಿಸಲಿದ್ದು ಜನರಿಗೆ ಹೊಸ ಪರಿಚಯಿಸುವ ಕೆಲಸವಾಗಬೇಕು. ಸರ್ಕಾರ ಯೋಜನೆಗಳೊಂದಿಗೆ ನಡೆಸುವ ಪ್ರಚಾರ ಸಂದರ್ಭದಂತೆ ಉತ್ಸವದ ಯಶಸ್ಸಿಗೆ ತೊಡಗಿಸಿಕೊಳ್ಳಬೇಕು ಎಂದರು. ಉತ್ಸವದಲ್ಲಿ ಭಾಗವಹಿಸುವ ಎಲ್ಲಾ ಫಲಾನುಭವಿಗಳ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಎಂದರು. ಸಭೆಯಲ್ಲಿ ಯೋಜನಾ ನಿರ್ದೇಶಕ ಡಾಕ್ಟರ್ ಟಿ ರೋಣಿ, ಲೆಕ್ಕಾಧಿಕಾರಿ ವಿಜಯ್ ಶಂಕರ್ ಸೇರಿ ಹಿರಿಯ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯಿತಿ ಪಿಡಿಒಗಳು ಇದ್ದರು. ಎದುರಿನಾಡು ಜಿಲ್ಲಾ ಉತ್ಸವವನ್ನು ಸ್ವಚ್ಛ ಉತ್ಸವವನ್ನಾಗಿ ಯಶಸ್ವಿಯಾಗಿ ನಡೆಸಲು ಪ್ರತಿಯೊಬ್ಬ ಪೌರ ಕಾರ್ಮಿಕರು ನಗರವು ಸ್ವಚ್ಛತೆಯಿಂದ ಕಾಣುವಂತೆ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಹೊರ ಜಿಲ್ಲೆಗಳಿಂದ ಬಂದ ಅತಿಥಿಗಳು ರಾಯಚೂರನ್ನು ಸ್ವಚ್ಛ ನಗರವೆಂದು ಕೊಂಡಾಡುವಂತೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹಪಾತ್ರ ಹೇಳಿದರು. ಅವರಿಂದು ನಗರದ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ರಾಯಚೂರು ಎಡೆದೊರೆ ಉತ್ಸವದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸ್ವಚ್ಛತೆ ಕಾರ್ಯದ ಕುರಿತು ಸೂಚನೆ ನೀಡಿದರು. ರಾಯಚೂರು ಎಡೆದೊರೆ ಉತ್ಸವ 9 ದಿನ ಬಾಕಿ ಇದೆ. ಈಗಾಗಲೇ ನಗರದಲ್ಲಿ ಕಸ ಸಂಗ್ರಹ ಸ್ಥಳಗಳಲ್ಲಿ ನಿತ್ಯ ಕಸ ವಿಲೇವಾರಿ ನಡೆಯುತ್ತಿದೆ. ನಿತ್ಯ ಮನೆ ಮನೆ ಕಸ ಸಂಗ್ರಹ, ಕಾರ್ಖಾನೆ, ಆಸ್ಪತ್ರೆ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ಕಸ ವಿಲೇವಾರಿಗೆ ನಡೆಯುತ್ತಿದೆ. ಸ್ವಚ್ಛತೆ ಕಂಡು ಬರುತ್ತಿದೆ. ಇದೇ ರೀತಿ ಉತ್ತಮವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮುಂದುವರಿಸುವಂತೆ ಹೇಳಿದರು. ಉತ್ಸವಕ್ಕೂ ಮುಂಚಿತವಾಗಿ ಪ್ರತಿಯೊಬ್ಬರು ಸ್ವಚ್ಛತೆ ಕಡೆಗೆ ಮೊದಲ ಆದ್ಯತೆ ನೀಡಬೇಕು. ರಾಜ್ಯ, ಅಂತಾರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸಲಿದ್ದಾರೆ. ಅವರಿಗೆ ರಾಯಚೂರು ಸ್ವಚ್ಛ ನಗರವೆಂದು ತೋರಿಸಿಕೊಡಬೇಕಾಗಿದೆ. ಉತ್ಸವಕ್ಕೆ ಒಳ್ಳೆಯ ಹೆಸರು ಬರಲು ಮೊದಲು ಸ್ವಚ್ಛತೆ ಕಾಣಬೇಕು ಎಂದರು. ಪ್ರಮುಖವಾಗಿ ಮುಖ್ಯ ರಸ್ತೆಗಳು, ಮುಖ್ಯ ರಸ್ತೆಗಳಲ್ಲಿರುವ ರಾಜಕಾಲುವೆಗಳಿಂದ ದುರ್ವಾಸನೆ ಬೀರದಂತೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಎಲ್ಲೆಲ್ಲಿ ಕಸ ಸಂಗ್ರಹ ಇರುತ್ತೆ ವಿಲೇವಾರಿ ಮಾಡಬೇಕು. ಉತ್ಸವದ ಪ್ರದೇಶದಲ್ಲಿ, ಕ್ರೀಡಾಂಗಣದಲ್ಲಿ ನಡೆಯುವ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛಗೊಳಿಸಬೇಕು. ನಗರದಲ್ಲಿ ಫಾಗಿಂಗ್ ಮಾಡಬೇಕು. ಎಲ್ಲೆಂದರಲ್ಲಿ ಕಸ ಎಸೆದಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು.
ಮೈಸೂರು, ಮಂಗಳೂರು ಸೇರಿದಂತೆ ಕೆಲವು ನಗರಗಳು ಸ್ವಚ್ಛತೆ ಹೆಸರುವಾಸಿಯಾಗಿದೆ. ಅವುಗಳ ಸಾಲಿನಲ್ಲಿ ರಾಯಚೂರು ಸ್ವಚ್ಛ ನಗರವೆಂದು ತೋರಿಸಿಕೊಡಲು ರಾಯಚೂರು ಉತ್ಸವ ಒಂದು ಅವಕಾಶವಾಗಿದ್ದು, ಇದನ್ನು ಸವಾಲಾಗಿ ಸ್ವೀಕರಿಸಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ನಮ್ಮ ಮನೆಯ ಕೆಲಸವೆಂದು ಜವಾಬ್ದಾರಿ ವಹಿಸಿ ಮಾಡಿದಾಗ ಮಾತ್ರ ಸ್ವಚ್ಛ ನಗರ ಸಾಲಿನಲ್ಲಿ ನಮ್ಮ ಜಿಲ್ಲೆ ಗುರುತಿಸಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರ ಜೈಪಾಲ್ ರೆಡ್ಡಿ, ಮಲ್ಲಿಕಾರ್ಜುನ್ ಸೇರಿದಂತೆ ಪೌರ ಕಾರ್ಮಿಕರು, ಪಾಲಿಕೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರದ ಮಾಣಿಕ್ಯ ಪ್ರಭು ದೇವಸ್ಥಾನದಲ್ಲಿ ಕ್ರಾಂತಿವೀರ ಬೆಳವಡಿ ವಡ್ಡರ ಯಲ್ಲಣ್ಣ ಅವರ 226ನೇ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಣಿಕ್ಯ ಪ್ರಭು ಅಂಧಶಾಲೆಯ ಮಕ್ಕಳಿಗೆ ಟವಲ್, ಕಾರ್ಡ್ಶೀಟ್ ಸೇರಿದಂತೆ ದಿನಬಳಕೆಯ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಎನ್ಆರ್ ರಮೇಶ್ ವಹಿಸಿದ್ದರು. ಅವರು ಮಾತನಾಡಿ, ಸ್ವಾತಂತ್ರ್ಯ ಸಮರ ಯೋಧ ಸಂಗೊಳ್ಳಿ ರಾಯಣ್ಣ ಅವರ ಬಲಗೈ ಬಂಟನಾಗಿದ್ದ ಬೆಳವಡಿ ವಡ್ಡರ ಯಲ್ಲಣ್ಣ ಅವರು ಶಬ್ದವೀದಿ ಕ್ರಾಂತಿವೀರ ಹಾಗೂ ದೇಶಭಕ್ತ ಹೋರಾಟಗಾರರಾಗಿದ್ದರು. 18ನೇ ಶತಮಾನದ ಜನವರಿ 28ರಂದು ಜನಿಸಿದ ಇವರು ಬಾಲ್ಯದಿಂದಲೇ ಯುದ್ಧ ಕೌಶಲ್ಯ ಹಾಗೂ ದೇಶ ಪ್ರೇಮವನ್ನು ಬೆಳೆಸಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶದ ಮುಕ್ತಿಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಎಂದರು. ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ, ನೆನಪಿಸಲಿ ಸಂಗ್ರಾಮದಿ ಮಡಿದವರ ಶೌರ್ಯ, ಭರತ ಭೂಮಿ ಉದ್ದಗಲಕ್ಕೂ ಹಾರಲಿ ತಿರಂಗ, ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ತರಂಗ ಎಂಬ ಕವಲ ಸಾಲುಗಳ ಮೂಲಕ ಅವರು ಯಲ್ಲಣ್ಣ ಅವರ ಶೌರ್ಯವನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಶ್ರೀಮತಿ ರೇಖಾ ಕುಲಕರ್ಣಿ ಅವರು ನಿರೂಪಿಸಿದರು. ಯಲ್ಲಣ್ಣವರ ಚರಿತ್ರೆ, ಅವರು ಹೋರಾಟಗಾರರು. ಆ ಹೋರಾಟವನ್ನು ಎತ್ತಿ ಇಡಲಿಕ್ಕೆ ಇವತ್ತಿನ ದಿನದಲ್ಲಿ ಎನ್.ಆರ್. ರಮೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ನಾವು ಇತಿಹಾಸವನ್ನು ಎಂದಿಗೂ ನಾವು ಮರಿಬಾರ್ದು. ಯಾಕಂದರೆ ಇತಿಹಾಸವನ್ನು ನೆನಪಿಟ್ಕೊಳ್ಬೇಕು, ಚರಿತ್ರೆಕವನ್ನು ನೆನಪಿಟ್ಕೊಳ್ಬೇಕು. ಅವರನ್ನು ನಾವು ಮರಿಲಾರದೆ
ಅವರ ಹೋರಾಟವನ್ನು, ಅವರು ಮಾಡಿರುವಂಥ ತ್ಯಾಗವನ್ನು, ಅದನ್ನು ಎಲ್ಲವನ್ನು ನೆನೆಸ್ಕೊಂಡು ಅವರು ಹುಟ್ಟು ಹಬ್ಬವನ್ನು ಈ ಒಂದು ವೇದಿಕೆಯಲ್ಲಿ ಮಾಣಿಕ್ಯಪ್ರಭು ಗುಡಿದಲ್ಲಿ ಆಚರಣೆ ಮಾಡುವಂಥ ನಮ್ಮ ರಮೇಶ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ವಂದನೆ ಮಾಡುವಂತವನಾಗಿದ್ದೇನೆ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಮಾತಾಡಬೇಕಂದ್ರೆ, ನಮ್ಮ ಎಲ್ಲಣ್ಣವರು ಯಾವ ರೀತಿ ಹೋರಾಟದಲ್ಲಿ ಮುಂದಾಗಿದ್ರೋ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಆರ್.ಎಂ. ಯತ್ನಳ್ಳಿ, ನಂದಕಟ್ಟಿಮನಿ, ವಿನೋದ್ ರೆಡ್ಡಿ, ಚಂದ್ರು, ಚಂದ್ರಶೇಖರ್, ಬಿಟಿ.ಆರ್, ವೈ. ಮಾರುತಿ, ಭರತ್ ಟಿ, ಪರಶುರಾಮ್ ಎಚ್, ವೀರೇಶ್, ಈರೇಶ್ ದೇವಿನಗರ್, ಆರ್.ಎನ್. ಸುನೀತಾ, ಭಾಗ್ಯಶ್ರೀ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ವೇಗ ಹೆಚ್ಚಿಸಿ ಜನರಿಗೆ ಉದ್ಯೋಗಾವಕಾಶ ನೀಡಲು ಗ್ರಾಮ ಪಂಚಾಯಿತಿಗಳು ವಿಶೇಷ ಗಮನ ನೀಡುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಪಂಚಾಯಿತಿ ಪಿಡಿಒಗಳಿಗೆ ತಾಕೀತು ಮಾಡಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದ ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಪಂಚಾಯಿತಿವಾರು ಬಾಕಿ ಇರುವ ಕಾಮಗಾರಿಗಳ ಮಾಹಿತಿ ಪಡೆದರು. ಸಂಬಂಧಿಸಿದ ಇಲಾಖೆಗಳಿಗೆ ವಹಿಸಲಾಗಿರುವ ಕಾಮಗಾರಿಗಳು ನಿಗದಿತ ಪ್ರಮಾಣದಲ್ಲಿ ಪ್ರಗತಿ ಕಾಣದೇ ಇರುವುದಕ್ಕೆ ಬೇಸರವೂ ಸಹ ವ್ಯಕ್ತಪಡಿಸಿದರು. ಜಿಲ್ಲೆಯ 7 ತಾಲೂಕುಗಳಲ್ಲಿ 11,579 ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದ್ದು, ಇಲ್ಲಿಯವರೆಗೆ 1,133 ಕಾಮಗಾರಿಗಳು ಮಾತ್ರ ಆರ್ಥಿಕ ವರ್ಷದಲ್ಲಿ ಪೂರ್ಣಗೊಂಡಿವೆ. ರಾಯಚೂರು, ಮಾನವಿ, ಲಿಂಗಸಗೂರು ತಾಲೂಕುಗಳಲ್ಲಿ ಅತಿ ಹೆಚ್ಚು ಕಾಮಗಾರಿಗಳು ಬಾಕಿ ಉಳಿದಿವೆ. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಅನೇಕರು ನಿರೀಕ್ಷಿತ ಪ್ರಗತಿ ಸಾಧಿಸಿದ್ದು, ಸಾಕಷ್ಟು ಪಂಚಾಯಿತಿಗಳು ಪ್ರಗತಿ ಕುಂಠಿತವಾಗಿದೆ ಎಂದರು. ಅನುದಾನ ಖರ್ಚು ಮಾಡುವಲ್ಲಿಯೂ ಅನೇಕ ಗ್ರಾಮ ಪಂಚಾಯಿತಿಗಳು 5% ಮಾಡದೇ ಇರಲು ಕಾರಣ ನೀಡುವಂತೆ ಸೂಚಿಸಿದರು. ಬೇಸಿಗೆ ಹತ್ತಿರವಾಗುತ್ತಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಜೆಸ್ಕಾಂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಿದ್ಧತೆ ಕೈಗೊಳ್ಳಬೇಕು. ಮುಂದೆ ಎದುರಾಗಬಹುದಾದಂತಹ ಗ್ರಾಮಗಳ ನೀರಿನ ಸಮಸ್ಯೆ ನಿವಾರಣೆ ಇರುವ ಅವಕಾಶಗಳನ್ನು ಗಮನ ನೀಡಿ ಇತ್ಯರ್ಥಪಡಿಸಬೇಕು ಎಂದರು. ಕೆವೈಸಿ, ಶೌಚಾಲಯ ನಿರ್ಮಾಣ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಡಾಕ್ಟರ್ ಟಿ. ರೋಣಿ, ಲೆಕ್ಕಾಧಿಕಾರಿ ವಿಜಯಶಂಕರ ಸೇರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಿಡಿಒಗಳು ಇದ್ದರು. ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾದ 4 ಲೇಬರ್ ಕೋಡ್ಗಳು ಕಾರ್ಮಿಕ ವಿರೋಧಿ ನೀತಿಯನ್ನೊಳಗೊಂಡಿದ್ದು, ಈ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರಿಗೆ ಮಾರಕವಾಗಿವೆ ಎಂದು ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷ ವೇಣುಗೋಪಾಲ್ ಹೇಳಿದರು. ಅವರಿಂದು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ಗಳನ್ನು ವಿರೋಧಿಸಿ ಕಾರ್ಮಿಕರ ಸಮಾವೇಶದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು. ಕಳೆದ ನವೆಂಬರ್ 21ಕ್ಕೆ ಕೇಂದ್ರ ಸರ್ಕಾರವು 4 ಲೇಬರ್ ಕೋಡ್ಗಳನ್ನು ಜಾರಿಗೊಳಿಸಿದೆ. ಈ ಕೋಡ್ಗಳನ್ನು 2020ರಲ್ಲಿಯೇ ರಚನೆ ಮಾಡಿತ್ತು. ಕೋವಿಡ್ ಸಂದರ್ಭದಲ್ಲಿ ಬದುಕಿಗಾಗಿ ಪರಿತಪಿಸುವ ಸಂದರ್ಭದಲ್ಲಿ ಈ ಕಾನೂನುಗಳನ್ನು ಜಾರಿಗೊಳಿಸಲು ಮುಂದಾಗಿತ್ತು. ಆಗ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿ ವಿರೋಧಿಸಿದ್ದವು. ಈ ವಿಚಾರವಾಗಿ ಪ್ರತಿ ವರ್ಷವೂ ಮುಷ್ಕರ ಮಾಡಲಾಯಿತು. ಈ ಕೋಡ್ಗಳ ಬಗ್ಗೆ ಪರಾಮರ್ಶೆ ಮಾಡಲು ಕೇಂದ್ರ ಸರ್ಕಾರ ಉಪಸಮಿತಿಯನ್ನು ರಚಿಸಿ ವರದಿಯನ್ನು ನೀಡುವಂತೆ ತಿಳಿಸಿತ್ತು. ಉಪಸಮಿತಿಯಿಂದ ವರದಿಯೂ ಬಂದಿದ್ದು, ಆದರೆ ವರದಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸಿಲ್ಲ. ಪಾರ್ಲಿಮೆಂಟ್ನಲ್ಲಿ ಈ ಬಗ್ಗೆ ಚರ್ಚೆಯೂ ಆಗಿಲ್ಲ. ಜನಪರ ವಿಷಯಗಳು ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗಲ್ಲ ಎಂದರು. ಈ ಕೋಡ್ಗಳಲ್ಲಿ ಎಲ್ಲಾ ಕಾರ್ಮಿಕ ಪರ ಸೌಲಭ್ಯ ತಿರಸ್ಕರಿಸಲಾಗಿದೆ. ಕಾರ್ಮಿಕ ವಿರೋಧಿ ಈ ಕೋಡ್ಗಳನ್ನು ವಿರೋಧಿಸಿ ಫೆಬ್ರವರಿ 12ಕ್ಕೆ ಎಲ್ಲಾ ಕಾರ್ಮಿಕರು ಉತ್ಪಾದನೆ ಹಾಗೂ ಸೇವೆ ಸ್ಥಗಿತಗೊಳಿಸಿ ಸಾರ್ವತ್ರಿಕ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರವು ಕ್ರಾಂತಿಕಾರಿ ಕಾನೂನು ಎಂದು ಜಾಹೀರಾತುಗಳ ಮೂಲಕ ಬಿಂಬಿಸುತ್ತಿವೆ, ಆದರೆ ಆ ಕೋಡ್ಗಳು ಕಾರ್ಮಿಕರಿಗೆ ಮಾರಕವಾಗಿವೆ ಎಂದು ತಿಳಿಯಬೇಕು. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಪರವಾದ ನೀತಿಗಳನ್ನು ತರುತ್ತಿದ್ದಾರೆ. ಹಿಂದಿನ ಕಾನೂನುಗಳು ಕಠಿಣವಾಗಿತ್ತು, ವ್ಯಾಪಾರಕ್ಕೆ ತೊಂದರೆಯಾಗಿತ್ತು ಎಂಬ ಹಿನ್ನೆಲೆಯಲ್ಲಿ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿ ಹಾಸಲು ಈ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಉದ್ಯೋಗವನ್ನು ಪಡೆಯುವುದು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿರುವ ಹುದ್ದೆಗಳು ಖಾಲಿ ಇದ್ದರೂ ನೇಮಕಾತಿ ಆಗುತ್ತಿಲ್ಲ. ಬದಲಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳಲಾಗುತ್ತಿದೆ. ಬರುವ ದಿನಗಳಲ್ಲಿ ಕಾಯಂ ಉದ್ಯೋಗ ಎನ್ನುವುದು ಕನಸಾಗುತ್ತದೆ. ನಿಗದಿತ ಅವಧಿಗೆ ಮಾತ್ರ ಕೆಲಸಕ್ಕೆ ತೆಗೆದುಕೊಳ್ಳಲಾಗುತ್ತಿದೆ. ಸೇವಾ ಭದ್ರತೆ ಉಳಿಯುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಸಂಘದ ರಾಜ್ಯ ಉಪಾಧ್ಯಕ್ಷ ಎನ್.ಎಸ್. ವೀರೇಶ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರದ ರೀತಿ ನಾವಲ್ಲ. ನಾವು ಬಡವರ ಪರ ಇದ್ದೇವೆ, ದಲಿತರ ಪರ ಇದ್ದೇವೆ, ಹಿಂದೂಗಳ ಪರ ಇದ್ದೇವೆ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಕಾರ್ಮಿಕರ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ತಿರುಮಲರಾವ್, ಕಾರ್ಯದರ್ಶಿ ಮಹೇಶ ಜೀಕಲಪರ್ವಿ, ಶಿಲ್ಪಾ ವರ್ಕರ್ಸ್ ಯೂನಿಯನ್ ಕಾರ್ಯದರ್ಶಿ ಸಲೀಂ, ಜಿಲ್ಲಾ ಉಪಾಧ್ಯಕ್ಷ ಅಣ್ಣಪ್ಪ, ಹಾಸ್ಟೆಲ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಗಾಯತ್ರಿ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಯಚೂರು ಉತ್ಸವದ ವಿವಿಧ ಸಮಿತಿಗಳ ಸದಸ್ಯರ ಅಭಿಮತ. ರಾಯಚೂರು ಉತ್ಸವದ ಕಾರ್ಯಕ್ಕೆ ನಾವು ಕೈ ಜೋಡಿಸುತ್ತೇವೆ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಅಧಿಕಾರಿಗಳ ಗೈರು. ಅಮಾನತಿಗೆ ಆಗ್ರಹಿಸಿ ಜನವರಿ 31ರಂದು ಬೈಕ್ ರ್ಯಾಲಿ. ನಾರಾಯಣಸ್ವಾಮಿ. ಜಿಲ್ಲಾ ಉತ್ಸವ ಯಶಸ್ವಿಗೆ ಗ್ರಾಮೀಣ ಜನರ ಕರೆತರಲು ವ್ಯಾಪಕ ಪ್ರಚಾರ ಕೈಗೊಳ್ಳಿ. ಈಶ್ವರ ಕಾಂದು.
ಎಡೆದೊರೆ ಉತ್ಸವವನ್ನು ಸ್ವಚ್ಛ ಉತ್ಸವವನ್ನಾಗಿ ಮಾಡಲು ಶ್ರಮಿಸಿ. ಜುಬಿನ್ ಮಹೋಪಾತ್ರ. ಕ್ರಾಂತಿವೀರ ಬೆಳವಡಿ ಯಲ್ಲಣ್ಣ 226ನೇ ಜಯಂತಿ ಆಚರಣೆ. ಮಾಣಿಕ್ಯ ಪ್ರಭು ದೇವಸ್ಥಾನದಲ್ಲಿ ಸೇವಾ ಕಾರ್ಯಕ್ರಮ. ಉದ್ಯೋಗ ಖಾತ್ರಿ ಕಾಮಗಾರಿ ವೇಗ ಹೆಚ್ಚಿಸಲು ಕಟ್ಟುನಿಟ್ಟಿನ ಸೂಚನೆ. ಕುಡಿಯುವ ನೀರಿನ ಸಮಸ್ಯೆಗೆ ಈಗಿನಿಂದಲೇ ಗಮನ ನೀಡಿ. ಈಶ್ವರ ಕಾಂದು. ಕೇಂದ್ರದ 4 ಲೇಬರ್ ಕೋಡ್ಗಳು ಕಾರ್ಮಿಕರಿಗೆ ಮಾರಕ. ಫೆಬ್ರವರಿ 12ರಂದು ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ವೇಣುಗೋಪಾಲ. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ಮುಕ್ತಾಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.